ಬಜೆಟಿನ ಮೇಲೆ ಮತ್ತೊಂದು ಎಲ್ಲ ಸದಸ್ಯರಿಗೆ ಭಾಷಣ ತಾವು ಯಾರಿಗೂ ಓದಲಿಕ್ಕಿಲ್ಲ, ಪಾಯಿಂಟ್ ನೋಟ್ ಮಾಡಿ ರೆಫರ್ ಮಾಡಿ ಹೇಳಿ. ಬಜೆಟ್ ಅನ್ನ 183 ಪೇಜ್ ಇರುವಂತ ಈ ಬಜೆಟ್ ಅನ್ನ ಎಲ್ಲಿಂದ ಚರ್ಚೆ ಮಾಡಬೇಕು ಅನ್ನುವಂತ ಸಮಸ್ಯೆ ಸಹಜವಾಗಿದೆ. ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತಾದಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂತ ಸಮಸ್ಯೆಗಳು ಕೂಡ ಇರುತ್ತೆ. ಏನೂ ಇಲ್ಲ ಅಂತಂದಾಗಲೂ ಕೂಡ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂತ ಗೊಂದಲವೂ ಕೂಡ ಇರುತ್ತೆ. ಶೂನ್ಯದಲ್ಲಿ ಏನಾದರೂ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಜಗತ್ತಿನಲ್ಲಿ. ಆದರೆ ಶೂನ್ಯವನ್ನೇ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಏನನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂತ ಬಜೆಟಿನ ಬಗ್ಗೆ ತುಂಬಾ ಜನ ಬೇರೆ ಬೇರೆ ಸಂಗತಿಗಳನ್ನ ಮಾತಾಡ್ತಾ ಬಂದಿದ್ದಾರೆ. ನಾನು ಆ ಎಲ್ಲ ಅಂಕಿಅಂಶಗಳನ್ನ ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೇನೆ. ನೀವು ಬುಧವಾರ ಕೊಡ್ತೀರಿ ಅಂತಂದಾಗ ನಾನು ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸಂಗತಿಗಳನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಿಯಾಗಿ ಆಡಳಿತ ಪಕ್ಷದ ಸದಸ್ಯರು ಉಳಿದಂತ ಸದಸ್ಯರು ಮಾತಾಡಿರೋದ್ರಿಂದ ನಾನು ಆ ವಿಷಯಗಳನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಸುದೀರ್ಘ ದಾಖಲೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ನಂತರ ದೇವರಾಜ ಅರಸರ ದಾಖಲೆಯನ್ನು ಮುರಿದಂತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ, ಸುಮಾರು 17 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದಾಖಲೆಯ ಮುಖ್ಯಮಂತ್ರಿ ಅವರು. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂತ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರು ಕೂಡ ಈ ಪದವನ್ನ ಬಳಸಿರ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಬರೀ ಅಭಿವೃದ್ಧಿ ಮತ್ತು ವಿಶ್ವಾಸದ ಟ್ರಸ್ಟಿ ಮಾತ್ರ ಅಲ್ಲ, ಈ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆಯ ಟ್ರಸ್ಟಿಯೂ ಕೂಡ ಅವರೇ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲ ಬಂಡವಾಳ ವೆಚ್ಚಕ್ಕೆ ಕಡಿಮೆ ಅನುದಾನಗಳನ್ನು ಇಟ್ಟು ಬೇರೆ ಎಲ್ಲ ಸಂಗತಿಗಳನ್ನ ಪೋಷಿಸಿ ಅದನ್ನ ಬೆಳೆಸಿ ದೊಡ್ಡ ಸಾಲವನ್ನ ಮಾಡಿದಂತ, ಹೊಣೆಗಾರಿಕೆಯ ಬಜೆಟ್ ಅನ್ನ ಮಾಡಿದಂತ ಟ್ರಸ್ಟಿ ಅವರು. ಬರೀ ಅಭಿವೃದ್ಧಿಯ ಟ್ರಸ್ಟಿ ಮಾತ್ರ ಅಲ್ಲ, ವಿಶ್ವಾಸದ ಟ್ರಸ್ಟಿ ಅಲ್ಲ, ಹೊಣೆಗಾರಿಕೆಯ ಟ್ರಸ್ಟಿ, ಸಾಲಗಾರರ ಟ್ರಸ್ಟಿ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ.